ಕೆಲವೇ ಖುಷಿ ಪಡುವಂತ ಸುದ್ದಿಯೊಂದನ್ನ ತಂದಿದ್ದೀವಿ. ಸೊ ಅದು ಕೆಲವೇ ರ್ಯಾಪ್ ಸಾಂಗ್ಗಳು ಒಂದಕ್ಕಿಂತ ಒಂದು ವಿಭಿನ್ನ ಮತ್ತು ವಿಚಿತ್ರ. ಇದೊಂದು ಪಕ್ಕಾ ರೋಲ್ ಕಾಲ್ ಗ್ಯಾಂಗ್ ವೀಕ್ಷಕರ. ಇದರಲ್ಲಿ ಇಬ್ಬರು ಪತ್ರಕರ್ತರ ವೇಷ ಹಾಕಿಕೊಂಡಿದ್ದಾರೆ. ದಿವ್ಯಾ ವಸಂತ ಈಗಾಗಲೇ ಹಲವು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ರೆ, ಈತ ವೆಂಕಟೇಶ್ ಈತ ತಾನು ರಾಜ್ ನ್ಯೂಸ್ ನ ಸಿಇಒ ಅಂತ ಹೇಳ್ಕೊಳ್ತಾನೆ. ಆದ್ರೆ ಇವತ್ತು ಇದೇ ರಾಜ್ ನ್ಯೂಸ್ ಈತ ಸಿಇಒ ಅಲ್ಲ, ಈತ ಒಬ್ಬ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ಅಷ್ಟೇ ಅಂತ ಸ್ಪಷ್ಟನೆ ನೀಡಿದೆ. ಈ ಶಿವಶಂಕರ ಇಂದಿರಾನಗರದಲ್ಲಿರುವ ಟ್ರೀ ಸ್ಪಾ ಅಂಡ್ ಬ್ಯೂಟಿ ಮಸಾಜ್ ಅನ್ನೋ ಸ್ಪಾನ ಮ್ಯಾನೇಜರ್. ಇಂಥವನೊಬ್ಬ ಠಾಣೆಗೆ ಬಂದು ದೂರು ನೀಡಿದಾಗ ಪೊಲೀಸರು ಸ್ವಲ್ಪ ಸೀರಿಯಸ್ ಆದ್ರು. ತಡ ಮಾಡದೆ ಏನಾಯ್ತು ಅಂತ ಪೊಲೀಸರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಈ ಶಿವಶಂಕರ ನಡೆದದ್ದನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ದ. ಯಾರು ಒಳಗಡೆ ಸರ್ವಿಸ್ ಕೊಟ್ಟಿರೋ ಮಸಾಜ್ ಮಾಡಿರೋರು ಅವಳಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಮತ್ತೆ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದಾಳೆ ನಮ್ಮ ನಂಬರು. ವೆಂಕಟೇಶ ಶಿವಶಂಕರನಿಗೆ ಆವಾಜ ಹಾಕಲು ಶುರು ಮಾಡ್ತಾನೆ. ನಿಮ್ಮ ಸ್ಪಾನಲ್ಲಿ ವೇಶ್ಯಾವಾಟಿಕೆ ನಡೆಸ್ತಿದ್ದೀರಾ ಸರ್? ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ ಹೇಳು ಸರ್. ಇಲ್ಲಿ ಬಿಲ್ಲಿಂಗ್ ಎಲ್ಲ ನೋಡ್ಬನ್ನಿ ಸರ್ ಬೇಕಿದ್ರೆ. ನನ್ನ ಕೆಲಸ ಅಲ್ಲ ಅದೆಲ್ಲ, ನಾನು ತೋರಿಸ್ತೀನಿ ಕೆಲಸ ಅಲ್ಲ ಅದೆಲ್ಲ. ನೀನ್ ಏನ್ ಮಾಡ್ತೀಯ ಲಾಸ್ಟ್ ಹೇಳು, ಹೋಗಿ ಮಾತಾಡ್ತೀನಿ ನಿನ್ಗೋಸ್ಕರ. ನೀವು ಹೇಳಿ ಸರ್ ಒಂದು ಮಾತು. ನೀನ್ ಹೇಳು. ನಂದು ಅದೇ ನಾನು ಹೇಳಿದ್ನಲ್ಲ, ಎಷ್ಟು 1ರಲ್ಲಿದ್ದೀನಿ. ಯಾರು ನಾನೇ ಅಲ್ಲ, ಯಾವನು ಯೂಟ್ಯೂಬ್ ಚಾನಲ್ ಲೋಕಲ್ ಪೇಪರ್ ಇರ್ತಾರಲ್ಲ ಅವರು ಕೂಡ ಬೇಡ. ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಉಡಾಯಿಸ್ಬಿಡ್ತಾರೆ. ಸ್ಪಾನಲ್ಲಿ ಆ ರೀತಿಯ ದಂಧೆ ನಡೆಯೋದಿಲ್ಲ. ಆ ಯುವತಿ ಒಂದು ವಾರ ಕೆಲಸಕ್ಕೆ ಬಂದವಳು ಈಗ ನಾಪತ್ತೆ. ಇನ್ನು ವಿಡಿಯೋ ಈ ವೆಂಕಟೇಶನಿಗೆ ಹೇಗೆ ಸಿಕ್ತು ಅನ್ನೋ ಪ್ರಶ್ನೆಗಳು ಶಿವಶಂಕರನಿಗೆ ಕಾಡಲಾರಂಭಿಸುತ್ತೆ. ತನ್ನ ಸ್ನೇಹಿತ ಆಗಿದ್ದೇನು, ಬಟ್ ಅದಾಗಿದ್ದು ಇನ್ಸಿಡೆಂಟ್ ಆದ್ಮೇಲೆ ಮಾರನೇ